ಹಾಯ್ ವೆಲ್ಕಮ್ ಟು ದ ಗಣಿ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು LSC ವರ್ಸಸ್ GT. LSC ಆದ ಹೋಮ್ ಗ್ರೌಂಡಲ್ಲಿ ಟಾಸ್ನ ಗೆದ್ದು ಅವರು, ನಾನು ಹೇಳಿದೆ ಬೌಲಿಂಗ್ನ ಆಯ್ಕೆ ಮಾಡ್ಕೋತಾರೆ ಅಂತ. ಇವರು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಏನಕ್ಕೆ ಅದು ಬ್ಯಾಟಿಂಗ್ಗೆ ಫಸ್ಟ್ ಪಿಚ್ ಅನ್ಬೋದು. ಒಟ್ಟಿನಲ್ಲಿ ಕಡಿಮೆ ರನ್ನೇ ಹೊಡೆದ್ರು ಗುರು. ಇಲ್ಲಿ ಟಿಕಾಕ್ ಅವರು ಬೇಗನೆ ಔಟ್ ಆದರು. ಮತ್ತು ರಾಹುಲ್ ಮತ್ತು ದೇವದತ್ ಪಡಿಕ್ಕಲ್ ಒಂಚೂರು ತಾಳ್ಮೆ ಆಟ ಆಡೋದು. ದೇವದತ್ ಪಡಿಕ್ಕಲ್ 7ಕ್ಕೆ ಔಟ್ ಆದರು. ಮತ್ತು ರಾಹುಲ್ ಅವರು 33 ಹೊಡೆದು. ಮತ್ತು ಮೇನು ಊರಿಲಿ ಮಾರ್ಕಿಸ್ ಸ್ಟೋನಿ ಅವರೇ ಚೆನ್ನಾಗಿ ಆಡಿದ್ರು ಅನ್ಬೋದು. ಸಿಕ್ಕಾಪಟ್ಟೆ ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಮೇನು ಕ್ರೂಸರ್ ಓವರಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು GT ಅವರು ಅನ್ಬೋದು. ಇವರು ಎಷ್ಟು 2ನೇ ಓವರ್ಗೆ 2 ವಿಕೆಟ್ ಕಿತ್ತಿದ್ರು ಗುರು. ಒಟ್ಟಿನಲ್ಲಿ ದೇವದತ್ ಪಡಿಕ್ಕಲು ಡಿಕಾಕ್ ಅವರು ಬೇಗನೆ ಔಟ್ ಆದರು. ಇಲ್ಲಿ ರಾಹುಲ್ ಅಣ್ಣ ಲಾಸ್ಟ್ 12ನೇ ಓವರ್ ತನಕ ಆಡಿದ್ರು. ಆಮೇಲೆ ಅವರು ಔಟ್ ಆದರು. ಮತ್ತು ಮಾರ್ಕಿಸ್ ಸ್ಟೋನಿಯೋ ಮತ್ತು ಪೂರ ಅವರು ಚೆನ್ನಾಗಿ ಆಡಿದ್ರು ಅನ್ಬೋದು. 58 ಹೊಡೆದು, ಅವ್ರು 33 ಹೊಡೆದು. ಮೇನ್ ಗುರು ಅವರಿಬ್ಬರಿಂದನೇ ಈ ರನ್ ಕಳೆಯೋಕ್ಕಾಯ್ತು ಅನ್ಬೋದು. ಮತ್ತು 18ನೇ ಓವರ್ಗೆ ಇವರು 163 ಕಳ್ಕೊಂಡು 155-56 ಇದ್ರು. ಒಟ್ಟಿನಲ್ಲಿ ಲಾಸ್ಟ್ ಓವರ್ ಸಿಕ್ಕಾಪಟ್ಟೆ ಜಾಸ್ತಿ ಹೊಡೆಸ್ಕೊಂಡ್ರು ಅನ್ಬೋದು. ಆ ಪೂರ ಓವರ್ ಚೆನ್ನಾಗಿ ಹೊಡೆದ್ರು ಅನ್ಬೋದು. ಇವರೆಲ್ಲ ಮ್ಯಾಚಲ್ಲೂ ಪೂರ ಓವರ್ ಚೆನ್ನಾಗಿ ಆಡೋ ಮೂಮೆಂಟ್ ಚೆನ್ನಾಗಿ ಕಾಣಿಸ್ತಿದೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ನಾನು ಏನೋ ಒಂದು 170 ಅಂದಿದೆ. ಒಟ್ಟಿನಲ್ಲಿ ಇವರು 163 ಹೊಡೆದು 5 ವಿಕೆಟ್ ಕಳ್ಕೊಂಡ್ರು. ಮೇನ್ ಗುರು ಇಲ್ಲಿ ಬೌಲಿಂಗ್ ಚೆನ್ನಾಗಿತ್ತು. ಉಮೇಶ್ ಯಾದವ್ ಆಗಲಿ 2 ವಿಕೆಟ್ ತೆಗೆದ್ರು. ರಶೀದ್ ಖಾನು ಮಾಡಿದ್ರು, ಆದರೆ ರನ್ ಹೊಡೆಸ್ಕೊಂಡ್ರು. ಮೇನ್ ಗುರು ಇಲ್ಲಿ ಮೇನ್ ಓವರ್ಗಳಲ್ಲಿ ಚೆನ್ನಾಗಿ ಮಾಡಿದ್ರು. ಮತ್ತು ಇಲ್ಲಿ ಮೊಹಮ್ಮದ್ ಶಮಿ ಆಗಲಿ ಮತ್ತು ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು ಅನ್ಬೋದು. ಮೋಹಿತ್ ಶರ್ಮಾನು ಅಷ್ಟೇ ರನ್ ಹೊಡೆಸ್ಕೊಂಡ್ರು. ಅವ್ರು ವಿಕೆಟ್ ತೆಗಿಲಿಲ್ಲ. ಮತ್ತು 100 ಅವರು ಅಂಥ ವಿಕೆಟ್ಗಳು ಏನು ತೆಗಿಲಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಹೊಡೆಸ್ಕೊಂಡ್ರು ಇವರು. ಓವರ್ ಮಾಡಿದ್ರು. ಇದು ಬ್ಯಾಟಿಂಗ್ ಪಿಚ್ಚಲ್ಲಿ ಇದು ಆವ್ರೇಜ್ 2ಕ್ಕೂ ಹೇಳಿದ್ದಾನೆ 50-50% ಅಂತ ಪ್ರಿವ್ಯೂ ವಿಡಿಯೋದಲ್ಲಿ. 50% ಬ್ಯಾಟಿಂಗ್ಗೆ 50% ಬೌಲಿಂಗ್ಗೆ ಇದು ಪಿಚ್ಚು ಅಂದ್ಬಿಟ್ಟು. ಒಟ್ನಲ್ಲಿ ಹಂಗೆ ಆಯಿತು ಅನ್ಬೋದು ಗುರು. 163 ಹೊಡೆದ್ರು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಮಾರ್ಕಿಸ್ ಸ್ಟೋನಿ ಆಗಲಿ ಪೂರ ಅವರು ಚೆನ್ನಾಗಿ ಆಡಿದ್ರು. ಅದರಿಂದನೇ ಇಲ್ಲಿ ರನ್ ಬರೋಕ್ಕಾಯ್ತು. ಇಲ್ಲ ಅಂದಿದ್ರೆ ಬೇಗನೆ ಎಲ್ಲರೂ ಔಟ್ ಆಯ್ತಿದ್ರು. ಒಟ್ನಲ್ಲಿ ಇವರು ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಅನ್ನಲಿಲ್ಲ ಅನ್ಬೋದು ನನ್ನ ಪ್ರಕಾರ. ಬೌಲಿಂಗಿಂತ ಇವ್ರು ಬ್ಯಾಟಿಂಗು ಒಂಚೂರು ನೀಟಾಗಿ ಆಡಿದ್ರೆ ಇನ್ನೂ ಜಾಸ್ತಿ ರನ್ ಬರ್ತಿತ್ತು. ಲೋ ಸ್ಕೋರ್ ಅನ್ಬೋದು ನನ್ನ ಪ್ರಕಾರ ಹೇಳೋದಾದರೆ. ಒಟ್ಟಿನಲ್ಲಿ 163 ಚೇಸ್ ಮಾಡೋಕ್ಕೆ ಬಂದವರು ಸಾಯಿ ಸುದರ್ಶನ್ ಆಗಲಿ ಮತ್ತು ಶುಭ್ಮನ್ ಗಿಲ್ ಆಗಲಿ ಬೇಗನೆ ಔಟ್ ಆದರು. ಎಷ್ಟು ಗುರು, ಎಷ್ಟನೇ ಓವರ್ಗೆ ಅಂದರೆ 5ನೇ ಓವರ್ಗೆ 1 ವಿಕೆಟ್ ಆಲ್ಮೋಸ್ಟ್ ಬಿಟ್ಟಿತ್ತು. ಶುಭ್ಮನ್ ಗಿಲ್ಲು 5ನೇ ಓವರ್ಗೆ ಬಿದ್ದರು. ಮತ್ತು KM ವಿಲಿಯಮ್ಸನ್ನ ನಾನು ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೆ. ಅವರು ತಾಳ್ಮೆ ಆಟ ಆಡೋಕ್ಕಾಗಲಿ ಬೇಗನೆ ಹಿಡಿದ್ರು. ಒಟ್ಟಿನಲ್ಲಿ ಕ್ಯಾಚ್ ಎಲ್ಲ ಹಿಡಿದ್ರು. ಒಟ್ಟಿನಲ್ಲಿ ಅವ್ರ ಕ್ಯಾಚು ಮೇನ್ ಅಲ್ಲಿ ಪಾಯಿಂಟ್ ತಿರುಗ್ತು ಅನ್ಬೋದು ನನ್ನ ಪ್ರಕಾರ ಅಲ್ಲಿ. ಮತ್ತು ತೃಣಾಲ್ ಪಾಂಡ್ಯ ಒಳ್ಳೆ ಮ್ಯಾಚ್ ಆಡಿದ್ರು ಅನ್ಬೋದು. ಅವರು ತೃಣಾಲ್ ಪಾಂಡ್ಯ ಒಟ್ಟಿನಲ್ಲಿ 3 ವಿಕೆಟ್ ತೆಗೆದ್ರು ಗುರು. ಅಲ್ಲಿ ಪವರ್ ಪ್ಲೇ ಟಕ್ ಅಂತ ಮುಗಿದ ತಕ್ಷಣ ಅವರು ಒಂದು 3 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಅಲ್ಲೇ ಮ್ಯಾಚು ನೆಲಸಮ ಆಗ್ಬಿಡ್ತು ಅನ್ಬೋದು GT ಅವ್ರದ್ದು. ನಾನು ಹೇಳಿದೆ GT ಗೆಲ್ತಾರೆ ಅಂತ, ಇಷ್ಟು ವರ್ಷಾಗಿ ಇದಾಗುತ್ತೆ ಅಂತ. ಮೇನ್ ಗುರು ಇಲ್ಲಿ ಬ್ಯಾಟಿಂಗ್ ದೆಪ್ತಿಲ್ಲ, ಅದೇ ಒಂದು ಮೇನ್ ಕಾರಣ ಆಗಿದ್ದು ಅನ್ಬೋದು ನಾನು ಹೇಳೋದಾದರೆ. 52ಕ್ಕೆ 2 ವಿಕೆಟ್ ಕಳ್ಕೊಂಡಿದ್ರು. ಅಲ್ಲೇ ನೋಡಿ 2 ವಿಕೆಟ್ ಕಳ್ಕೊಂಡು ಮೇನ್ ಪವರ್ ಪ್ಲೇ ಎಲ್ಲ ಅಂತ ಆವ್ರೇಜ್ ರನ್ನೇ ಬಂದಿತ್ತಿಲ್ಲ ಇವ್ರಿಗೆ. ಇವರು ಪವರ್ ಪ್ಲೇ ಚೆನ್ನಾಗಿ ಮಾಡಿದ್ರು ಅನ್ಬೋದು LSC ಬೌಲರು. ಮತ್ತು 8ನೇ ಓವರ್ಗೆ ಇನ್ನೊಂದು ವಿಕೆಟ್ ಬಿದ್ದರು ಸಾಯಿ ಸುದರ್ಶನ್ನು. ಮತ್ತು 6ನೇ ಓವರ್ಗೆ ಶರ್ಮಾ ಅವ್ರದ್ದು. ಮತ್ತು 8ನೇ ಓವರ್ಗೆ ಡೇವಿಡ್ ಮಿಲ್ಲರು ಎಲ್ಲ ಆಲ್ಮೋಸ್ಟ್ ಬೇಗನೆ ಔಟ್ ಆದ್ರು. ಡೇವಿಡ್ ಮಿಲ್ಲರ್ ಆಡಬೇಕಿತ್ತು. ಒಟ್ಟಿನಲ್ಲಿ 12ನೇ ಓವರ್ಗೆ ಔಟ್ ಆದರು. ಮತ್ತು ತೆವಾಟಿಯ ತಾಳ್ಮೆ ಆಟ ಆಡೋಕ್ಕೆ ಹೋದರು. ಎಷ್ಟು ಅಂತ ಹೊಡಿತಾರೆ ಗುರು. ಅವರೇ ಮ್ಯಾಚ್ನ ಒಂಚೂರು ಗೆಲ್ಲೋ ಇಷ್ಟು ಸ್ಕೋರ್ 133 ಬರೋಕ್ಕೆ ಕಾರಣ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಬೌಲಿಂಗ್ ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಸ್ಟಾಕರು ಚೆನ್ನಾಗಿ ಮಾಡಿದ್ರು ಅನ್ಬೋದು. 5 ವಿಕೆಟ್ ತೆಗೆದ್ರು. ಏನಂದರೆ ಇಲ್ಲಿ ಮ್ಯಾಚ್ ಪ್ರೆಸರ್ ಇತ್ತು. ಅವ್ರು ಬೀಸ್ ಹೊಡೆಯಕ್ಕೆ ಬಂದರು, ಇವ್ರು ತೆಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಮಾಯಾಂಕ್ ಯಾದವ್ 1 ಓವರ್ ಮಾಡಿದ್ರು. ಆಮೇಲೆ ಅವ್ರಿಗೆ ಇಂಜುರಿ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಒಳ್ಳೆ ಮ್ಯಾಚ್ ಇತ್ತು ಗುರು. ಇವರು ನಾನು ಹೇಳಿದೆ ಇವರು ಪ್ರಿವ್ಯೂ ವಿಡಿಯೋದಲ್ಲಿ ಗೆಲ್ಲೋ ಮೂಮೆಂಟ್ ಇರುತ್ತೆ. ಗೆದ್ದರು, ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಮೇನು ಗುರು ಇಲ್ಲಿ ಬ್ಯಾಟಿಂಗ್ಗೆ GT ತುಂಬ ಕಷ್ಟ ಆಗ್ತಿದೆ. ಮೇನ್ ಡೆಪ್ತ್ ಬ್ಯಾಟ್ಸ್ಮನ್ ಇಲ್ಲ ಇಲ್ಲಿ. ಎಲ್ಲ ಇಲ್ಲಿ ಅರ್ಧ ಇಲ್ಲಿ ಶುಭ್ಮನ್ ಗಿಲ್ ಔಟ್ ಆಗಿಬಿಟ್ರೆ, ಸಾಯಿ ಸುದರ್ಶನು ಅವರಿಬ್ಬರು ಔಟ್ ಆಗಿಬಿಟ್ರೆ, ಒಂಚೂರು KM ವಿಲಿಯಮ್ಸನ್ ಔಟ್ ಆಗಿಬಿಟ್ರೆ ಇಲ್ಲಿ ಸಿಕ್ಕಾಬಿಟ್ಟೆ ಕಷ್ಟ. ಮೇನ್ ಇಲ್ಲಿ ಡೇವಿಡ್ ಮಿಲ್ಲರ್ ಚೆನ್ನಾಗಿ ಆಡಿದ್ರೆ ಒಂಚೂರು ಗೆಲ್ಲೋ ಮೂಮೆಂಟ್ ಜಾಸ್ತಿ ಇರುತ್ತೆ. ಇವರು ಆಡ್ತಿಲ್ಲ ಡೇವಿಡ್ ಮಿಲ್ಲರ್ ಅಂತ ಹೇಳ್ಕೊಡೋ ಪ್ರದಕ್ಷಿಣ ಬರ್ತಿಲ್ಲ ಇವ್ರ ಕಡೆ. ಡೇವಿಡ್ ಮಿಲ್ಲರ್ ಆಗಲಿ ತೆವಾಟಿಯ 1-2 ಮ್ಯಾಚ್ ಆಡಿದ್ರು. ಈ ಮ್ಯಾಚ್ ಅವ್ರ ಜೊತೆ ಯಾರೂ ಇಲ್ಲ. ರಶೀದ್ ಖಾನು ಬೇಗನೆ ಔಟ್ ಆದರು. ರಶೀದ್ ಖಾನು
ಝೀರೋಗೆ ಔಟ್ ಆಗ್ಬಿಟ್ರು ಗುರು. ಇಂಥದ್ದು ನಾನು ರಜೀದ್ ಖಾನ್ ಹೊಡಿತಾರೆ ಅಂದ್ಕೊಂಡಿದ್ದೆ. ಅವರು ಒಂದು ಮ್ಯಾಚಲ್ಲಿ ಎಷ್ಟು ಸಕ್ಕದಾಗ ಹೊಡೆದಿದ್ರಂತೆ, ನೆಕ್ಸ್ಟ್ ಲೆವೆಲ್. ಆದರೂ ಒಟ್ನಲ್ಲಿ ಜಿ ಟಿ ಅವ್ರು ಸೋತಿದ್ರು. ನಾನು ಹೇಳಿದ್ದೆ, ಇದು ನನಗೆ ಅನ್ನಿಸ್ತಿತ್ತು ಒಟ್ನಲ್ಲಿ ಇವರು ಹೋಮ್ ಗ್ರೌಂಡಲ್ಲಿ ಎಲ್ ಎಸ್ ಜಿನೇ ಗೆಲ್ಲೋದು. ಅದು ಎಲ್ ಎಸ್ ಜಿ ಹೋಮ್ ಗ್ರೌಂಡ್ ಅಲ್ವಾ, ಗೆಲ್ಲೋದು ಕಷ್ಟ. ಒಟ್ನಲ್ಲಿ ಇವರು ಹೋದ ಮ್ಯಾಚ್ ಎಲ್ಲ ಗೆದ್ದಿದ್ರು, ಈ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ. ಎಲ್ ಎಸ್ ಸಿ ಹೋಮ್ ಗ್ರೌಂಡ್ ಸಿಕ್ಕಾಪಟ್ಟೆ ಅಡ್ವಾನ್ಸ್ ತೊಗೊಂಡ್ರು. ಇವ್ರಿಗೆ ಗೊತ್ತಿತ್ತು ಒಟ್ನಲ್ಲಿ ನಾವು ಬ್ಯಾಟಿಂಗ್ ತಗೊಂಡಿದ್ರೆ ಗೆಲ್ತಾರೆ ಅಂತ. ಬ್ಯಾಟಿಂಗ್ ತೊಗೊಂಡು ಗೆದ್ದರು. ಒಟ್ನಲ್ಲಿ ಜಿ ಟಿ ಏನಾದ್ರು ಟಾಸ್ ಗೆದ್ದಿರೋ ಮ್ಯಾಚ್ ಗೆಲ್ಲೋ ಚಾನ್ಸ್ ಇರ್ಬೋದಿತ್ತೇನೋ. ಒಟ್ನಲ್ಲಿ ಮೇನ್ ಇಲ್ಲಿ ಡೆಪ್ತ್ ಮ್ಯಾನೇಜ್ಮೆಂಟ್ ಜಿ ಟಿಲಿ ಇಲ್ಲ, ಅದರಿಂದ ಇವ್ರು ಗೆದ್ದರು ಅನ್ಬೋದು. ಅದು ಅಡ್ವಾಂಟೇಜ್ ತೊಗೊಂಡು, ಮೇನ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಂಡು ಮೇನು ತೃಣಾಲ್ ಪಾಂಡ್ಯ ಬೌಲಿಂಗ್ ಮಾಡಿ, ತೃಣಾಲ್ ಪಾಂಡ್ಯ ಬೌಲಿಂಗಿಂದನೇ ಇವರು ಆಲ್ಮೋಸ್ಟ್ ಗೆದ್ದರು ಅನ್ಬೋದು. ಇವರು ಒಟ್ನಲ್ಲಿ 163 ಇವರು 5 ವಿಕೆಟ್ ಕಳ್ಕೊಂಡು ಒಟ್ನಲ್ಲಿ ಚೇಂಜ್ ಮಾಡೋಕ್ಕಾಗಲಿಲ್ಲ. 33 ರನ್ನಿಂದ ಸೋತರು. 133ಕ್ಕೆ ಮೋಸ್ಟ್ಲಿ ಆಲ್ ಔಟೇ ಆಗ್ಬಿಟ್ರು ಆಲ್ಮೋಸ್ಟ್ ಎಲ್ಲರೂ ಜಿ ಟಿ ಅವರು. ಒಟ್ನಲ್ಲಿ ಹಿಂಗೆ ಸೋಲ್ಬಾರ್ದು ಗುರು. ಹಿಂಗೆ ಜಿ ಟಿ ಅವ್ರು ಇಷ್ಟು ಮಟ್ಟಕ್ಕೆ ಸೋಲ್ತಾರೆ ಅನ್ನಲಿಲ್ಲ. ಮೇನ್ ಇಲ್ಲಿ ರಾಹುಲ್ ಅಣ್ಣ ಕ್ಯಾಪ್ಟನ್ಸಿ ಚೆನ್ನಾಗಿತ್ತು, ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ, ಬೌಲಿಂಗಲ್ಲಿ ಎಲ್ಲ ಫೀಲ್ಡಿಂಗಲ್ಲಿ ಚೆನ್ನಾಗಿತ್ತು, ಮತ್ತು ಬ್ಯಾಟಿಂಗಲ್ಲಿ ಇವ್ರು ಆಡಿದರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇತ್ತು. ಇವ್ರು ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ ನಾನು ಹೇಳಿದ್ದೆ ಪ್ರಿವ್ಯೂ ಹೇಳಿದಲ್ಲಿ ಜಿ ಟಿ ಗೆಲ್ತಾರೆ ಅಂತ. ಜಿ ಟಿ ಗೆಲ್ಲಿಲ್ಲ. ಮತ್ತು ಫಸ್ಟ್ನೇ ಮ್ಯಾಚಲ್ಲಿ ಮುಂಬೈ ಗೆಲ್ತಾರೆ ಅಂತ ಮುಂಬೈ ಗೆದ್ದಿದ್ರು. ಒಟ್ಟಿನಲ್ಲಿ ಎಲ್ ಎಸ್ ಸಿ